ಇವನಲ್ಲಿ ಎಷ್ಟೊಂದು ಸತ್ವಾದ ನಾಮಸ್ಮರಣೆಯನ್ನು ಹೆಂಗೆ ಮಾಡ್ತಾ ಇದ್ದಾನ ಅಂತೇಳಿ ಮಹಾಭಾರತದಲ್ಲಿ ಬರ್ತತಿ ಹಂಸಧ್ವಜ ನೀಲಧ್ವಜ ಮತ್ತ ತಾಮ್ರಧ್ವಜ ಅಂತೇಳಿ. ಅದ್ರೊಳಗ ತಾಮ್ರಧ್ವಜನ ಮಗ ಸುಧರ್ಮ ಅಂತ ಇದ್ದ. ಆ ಸುಧರ್ಮ ಎಂತ ಭಕ್ತಿ ಇತ್ತಪ್ಪ ಅಂತಂದ್ರೆ ಅವನಲ್ಲಿ ಮಹಾಭಕ್ತಿವನ ಕೃಷ್ಣನ ಪರಮ ಭಕ್ತ. ಪಾಂಡವರು ಅಶ್ವಮೇಧ ಯಾಗ ಮಾಡಿದಾಗ ಅಶ್ವಮೇಧ ಕುದಿಸಿನ ಬಿಟ್ರಲ್ಲ, ತಿರುಗ್ತಾ ತಾಮ್ರಧ್ವಜನ ರಾಜಧಾನಿ ಬಂದಾಗ ಅಲ್ಲಿ ರಾಜವನದಲ್ಲಿ ಭಕ್ತ ಕಸಲಿ ಸಿದ್ದರಾಮಯ್ಯ ಎಲ್ಲ ತುಳಿದಾಡಿ ಕಲೆ ಹಾಳು ಮಾಡಕತ್ತಿದ್ರು ಹೂದೋಟನ. ಅವಾಗ ಓಡಿ ಬಂದ ಕಾಸಲಿ ಅವ್ರು ಏನು ಮಾಡಿಬಿಟ್ರು, ವನಪಾಲಕರು ಓಡಿ ಬಂದ ಕಾಲಿ ಸುಧರ್ಮ ಹೇಳಿದ್ರು, ಯಾವುದೋ ಒಂದು ಕುದುರೆ ಬಂದೈತಿಪ್ಪ ಇಲ್ಲಿ ಮಹಾರಾಜರ ಯುವರಾಜರು, ಮತ್ತು ಅದು ಹೀಗೆ ಎದೋಟದ ಮಾಡಂತೈತಿ, ಅದ್ರ ಹಣ್ಣಿನ ಹುಡುಗಿ ವಿಶಿಷ್ಟವಾದ ಲಕ್ಷಣಗಳು ಕುದುರೆ, ನಾವು ಹಿಡಿಯಕ್ಕೆ ಹೆದರಿದ್ದೀವಿಪ್ಪ, ಬಂದು ನೀವು ದಯವಿಟ್ಟು ನೋಡಬೇಕು. ಓಡಿ ಹೋದ ಸುಧರ್ಮ ಹೋಗಿ ಕಾಸಲಿ ಕುದುರೆ ಹಿಡಿದು ನೋಡ್ತಾನೆ. ನೋಡ್ಬಿಟ್ಟೇನ ಅದ್ರ ಮೇಲೆ ಸ್ವರ್ಣಾಕ್ಷರದಿಂದ ಒಂದು ಪಟ್ಟಿ ಬರ್ತಾಳೆ, ಇದು ಧರ್ಮರಾಜನ ಅಶ್ವಮೇಧದ ಕುದುರೆ, ತೋಳಬಲ ಉಳ್ಳಂತ ಕ್ಷತ್ರಿಯ ವೀರರು ಇದನ್ನು ಕಟ್ಟಬೇಕು. ಒಂದ್ ವೇಳೆ ಇದನ್ನು ಕಟ್ಟಿದ್ರೆ ಇದರ ಬೆಂಗಾವಲಿಗೆ ಸ್ವತಃ ಅರ್ಜುನನ ಇದಕ್ಕೆ ಬೆನ್ನಕ್ಕೆ ಬರಕಟ್ಟಾನ. ಪಾಂಡವರ ಸೈನ್ಯದ ಕೂಡ ಯುದ್ಧ ಮಾಡಬೇಕು, ಇಲ್ಲ ಶರಣಾಗತ ಆಗಿ ಕಪ್ಪು ಕಾಣಿಕೆಯನ್ನು ಒಪ್ಪಿಸಿ ಈ ಕುದುರೆ ರಕ್ಷಣೆಗೆ ತಾವು ಸೈನ್ಯ ತಗೊಂಡು ಬರಬೇಕು ಅಂತೇಳಿ ಅದರಲ್ಲಿ ಲೇಖನೆ ಇತ್ತು. ಸುಧರ್ಮ ನಿಜವಾದ ಕ್ಷತ್ರಿಯ ವೀರ, ಭಾರಿ ಸಿಟ್ಟವಂತ ಅವಾಗ. ಈ ರೀತಿನ ಕೊಡೋದು, ಕುದುರೆ ಕಟ್ಟಿಸಿಬಿಟ್ಟ ಕುದುರೆ ಪೂರ್ತಿ ರಾಜಧಾನಿ ತುಂಬಾ ಸುದ್ದಿ ಹಬ್ಬಿತು. ಆಗಿಂದ ಕುದುರೆ ಕಟ್ಟಾರ ಮತ್ತು ಪಾಂಡವ್ರಿಗೆ ಆಹ್ವಾನ ಕೊಟ್ಟಂಗಲ್ಲ ಯುದ್ಧಕ್ಕೆ. ಎಲ್ಲ ಕುಡಿದವ್ರನ್ನ ಕುದುರೆ ಯಾರು ಕಟ್ಟಿದ್ರು, ಇದನ್ನ ಯಾಕೆ ಕಟ್ಟಿದ್ರಿ ಅಲ್ಲ ಸುಧರ್ಮ ಹೇಳಿದ, ನಾನೇ ಕಟ್ಟೇನೆ ಅಂತ ಹೇಳಿದ ತನಿಗೆ. ಹೌದು, ಯಾರು ಕುದುರೆ ಕಟ್ಟಿ ಯಾರು ಖಬರ್ ಐತೆ ನಿನಗೆ ಅಂತ ಹೇಳಿದ. ಸ್ವತಃ ಕೃಷ್ಣ ಪರಮಾತ್ಮನ ಬೆಂಬಲ ಪಾಂಡವರಿಗೆ, ಪಾಂಡವರು ಧರ್ಮ ಪಕ್ಷಪಾತಿಗಳು, ಧರ್ಮಕ್ಕೆ ವಿರುದ್ಧವಾಗಿ ನಿಂತಾಗ ಕಟ್ಟಿದ್ದು ನೀನು ಬಿಟ್ಟು ಬಿಡೋದಲ್ಲ ಕುದುರೆ. ಇಲ್ಲ, ಈಗ ನಾ ಕುದುರೆ ಬಿಟ್ಟ ನಾ ತೋಳಬಾಳ ಎಲ್ಲ ಇಲ್ಲದಂತ ಕ್ಷತ್ರಿಯ ಅಂತ ಅನ್ನಿಸ್ತತಿ. ನಾ ಬೆಳಕ್ ಸಾಧ್ಯನೇ ಇಲ್ಲ, ಪ್ರಾಣ ಹೋದ್ರೂ ತಿಂತಿಲ್ಲ. ಅಲ್ಲೋ ಹೆಂಗೈತಿ, ನಾ ಹಿಡಿದ ತಿಂದಿಲ್ಲ ಅಂತ ತಂದೆ ಹೇಳ್ತಾ ಇದ್ದಾನೆ. ಅವಾಗ ಹೇಳ್ತಾನೆ, ಅಪ್ಪ ಕ್ಷತ್ರಿಯಗ ಮರಣನ ಮಹಾನವಮಿ, ಇದ್ದರೆ ರಾಜ್ಯ, ಸತ್ತರೆ ವೀರ ಸ್ವರ್ಗ. ಎರಡರಾಗ ಒಂದು ನಮಗೆ ಸಿಗ್ತತಿ. ಇದ್ರೊಳಗೆ ನಾವು ಒಂದು ವೇಳೆ ಪಾಂಡವರ ಸೈನ್ಯ ಅರ್ಜುನ ನಾವು ಎದುರಿಸ್ಕಾಸಲಿಲ್ಲ ಗೆದ್ದಿದ್ದ ಖರೆ ಆದ್ರೆ ಸಾವಿರಾರು ವರ್ಷಗಳೇ ತಪಸ್ಸು ಮಾಡಿದಂಥವ್ರಿಗೆ ದರ್ಶನ ಕೊಡಂಗಿಲ್ಲ ಕೃಷ್ಣ ಪರಮಾತ್ಮ. ಅವನ ಬೆಂಬಲಕ್ಕೆ ಯುದ್ಧ ಭೂಮಿ ಬರಲೇಬೇಕು. ಅವಾಗ ನನಗಷ್ಟ ಅಲ್ಲ, ಬರೀ ಅವ್ರ ಜಾಗದಾಗ ನಾ ಕೂತ ನನಗೆ ಇನ್ನೂ ದರ್ಶನ ಆಗಿಲ್ಲ. ನಮ್ಮ ರಾಜ್ಯದ ಸಮಸ್ತ ಸೈನ್ಯಕ್ಕೆ ಎಲ್ಲ ಜನರು ಪರಮಾತ್ಮನ ದರ್ಶನ ಆಕತಿ, ಅದರ ಸಲುವಾಗಿ ಕಟ್ಟೀನಿ ಅಂದಾಗ ಆಯ್ತು. ನಾಳೆ ಸೂರ್ಯೋದಯಕ್ಕೆ ಬರೋಬ್ಬರಿ ಎಲ್ಲರೂ ಸೈನ್ಯದವರು, ಎಲ್ಲ ಸೇನಾಪತಿಗಳು, ದಳವಾಯಿಗಳು ಎಲ್ಲರೂ ಬರಲೇಬೇಕು. ಆ ಗಂಟೆಗೆ ರಣಕಹಳೆ ಊದಲಾಗುತ್ತದೆ ಅಂತ ಹೇಳಿದ್ರು. ಎಲ್ಲರೂ ಸಭಾ ಕಷ್ಟ ಮುಂಜಾನೆ ಅದು ಮುಟ್ಲಿನ ಬಂದ ಸುಧರ್ಮ ಬಂದ. 6 ಗಂಟೆಗೆ ಸರಿಯಾಗಿ ಸ್ನಾನ ಮಾಡಿ ಕಸಲೆ ಮುಂದೆ ಹೋಗ್ತಾ ಇದ್ದಾಗ ಅವ್ರು ಹೆಂಡತಿ ತಂದಿದ್ಲು. ಸುಧರ್ಮನ ಹೆಂಡತಿ, ನೀವು ನಿಮ್ಮ ಕೂಡ ಮಾತಾಡ್ಬೇಕಾಗೈತಿ. ಯಾಕೆ ಏನು ಮಾತಾಡೋದಾಗ ಹೇಳ್ತಾಳಕ್ಕೆ, ನೀವು ಯುದ್ಧಕ್ಕಂತ ಹೊಂಡ್ರಿ, ಯುದ್ಧ ಅಂತೂ ಪಾಂಡವರು ಕೂಡ ಎಷ್ಟು ದಿವಸಕ್ಕೆ ಮುಗಿತೈತೋ ಯಾವಾಗ ಮುಗಿತೈತೋ ಹೇಳಾಕಬಾರದು. ನಾನು ನಿಮ್ಮ ಔಷಧ ಕುಡಿಯನ್ನು ಹತ್ತೀನಿ ಅಂತೇಳಿ ನಿಮ್ಮ ಕಿವಿಗೆ ಹಾಕುವ ಸಲುವಾಗಿ ನಿಮ್ಮನ್ನ ನಿಲ್ಲಿಸಿದೆ ಅಂತ ಹೇಳಿ ಅವಾಗ ನಮಸ್ಕಾರ ಮಾಡಿ ಆರತಿ ಮಾಡ್ಕೊಂಡು ಬೀರ್ತಿರ್ಕೊಂಡು ಹಚ್ಚಿ ಕೊಟ್ಟು ಕಳಿಸಿದ್ಲು. ಇಷ್ಟ ಟೈಮ್ ತಡ ಆಯ್ತು ನೋಡ್ರಿ ಅಲ್ಲಿ ಯುದ್ಧ ಮುಂದೆ ಹೋಗ್ಲಿಕ್ಕೆ. ಎಲ್ಲ ಜನ ಕುಡಿಯೋದು ಸುಧರ್ಮನ ಇಲ್ಲ. 3 ಕುದುರೆ ಕಟ್ಟಿದವು ನಾವು, ಅವ ಬಂದಿಲ್ಲ ಅಂತಂದ್ರೆ ತಗೋರಿ ಸಾಮ್ರಾಜ್ಯ ಭಯಂಕರ ಸಿಟ್ಟು ಬಂದ್ಬಿಡ್ತು, ನೆತ್ತಿಗೆ ಇತ್ತು. ಇವತ್ತೊಬ್ಬ ಯಕಸ್ಸಿತ್ತ ಏನೇ ಬರದೇ ಇದ್ರೆ ಅವಾಗ ಯಾವ ಶಿಕ್ಷೆ ಕೊಡ್ತೇವೆ ಹೇಳಕ್ ಬರಂಗಿಲ್ಲ ಅಂತ. ಅಂದ್ರೆ ಸ್ವತಃ ಕುದುರೆ ಕಟ್ಟಿದವರು ಬಂದಿಲ್ಲ ಅಂದಾಗ ಮೊದಲಿನ ರಾಜ್ಯದ ಹೆಂಗಿದ್ದ ಧರ್ಮಪರಾಯಣ ಅವನ ನಮ್ಮ ಮಗ ಕೊಡ ಅಂತ ಹೇಳ್ತಾರೆ. ಪಕ್ಷಪಾತ ಮಾಡಬಹುದಿತ್ತು. ನನ್ನ ಮಗ ಅಂತೇಳಿ ಅವ ರಾಜವೈ ತನ್ನ
ರಾಜ ಪುರೋಹಿತನ ಕೇಳ್ತಾನ, ಗುರುಗಳ ರಾಜಾಜ್ಞೆ ಮೀರಿದವರಿಗೆ ಏನು ಶಿಕ್ಷೆ ಕೊಡಬೇಕು? ಅವ್ರ ಗುರುಗಳು ಹೆಂಗೆ ಏನೆಲ್ಲ ಕಾಲೆಣ್ಣಿ ಕೊಪ್ಪರಿಗಳ ಕೈಕಾಲು ಕಟ್ಟಿ ಹೋಗಿರ್ಬೇಕು ಅಂತ ಹೇಳಿಬಿಟ್ರು. ಅರ್ಜುನನ ಸುಧರ್ಮನ ಕೈಕಾಲು ಕಡೆ ಕಟ್ಟಿದ್ರು. ಕಾಟಿ ಕಾಸಲ್ಲಿ ಜಗಿನ ಕಾಲ ಕುದಿ ಎಣ್ಣೆ ಕೊಪ್ಪರಿಗಳಿಗೆ ಹೋಗೋದು. ಈಗಾಗಲೇ ಹೇಳಿದ್ನಲ್ಲ, ಜಾಗೃತಿ ಸ್ವಪ್ನ ಇಟ್ಕೊಂಡ್ರು ಅಂತ. ನಾ ಮಸ್ತ್ ಮಾಡೋದು ಎಂಥ ಶಕ್ತಿ ಇಟ್ಕೊತಾರ. ಹಂಗೆ ಕುದಿ ಎಣ್ಣೆ ಕಡಾಯಿಗಳು ಹೋಗದಾಗ ಇವ ಕೃಷ್ಣ 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 ರಾಮ ಕೃಷ್ಣ ಹರಿ ರಾಮ ಕೃಷ್ಣ ಹರಿ ಕೃಷ್ಣ ನಾಮ ಶುರುವಾಗಿ ಬಿಡ್ತು. ಪ್ರಜ್ಞೆ ಎಲ್ಲರೂ ನಾಮ ಜಪ ಮಾಡಕತ್ತ. ಅಂತ ಕುದಿ ಎಣ್ಣೆ ಕೊಪ್ಪರಿಗೆ ಇವ್ಗೆ ಏನೇನೂ ಮಾಡಲಿಲ್ಲ. ಏನೇನು ಮಾಡ್ದಂಗೆ ಆಗ್ಬಿಟ್ಲೇನ ಗಿಕ್ತ ತೋಟೆಲ್ಲರೂ. ಕೃಷ್ಣ ಪರಮಾತ್ಮ ಸುಧರ್ಮನ ಭಕ್ತಿ ಹೆಂಗೈತಂದ್ರೆ ಇಡೀ ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ಮಾಡಿದಂತ ಆಟ. ಅಲ್ಲಿಂದ ಯುದ್ಧ ಭೂಮಿಗೆ ಬಂದು ಯುದ್ಧ ಶುರುವಾಯಿತು. ಯುದ್ಧ ಶುರುವಾದಾಗ ಅರ್ಜುನ್ಗೆ ಸುಧರ್ಮಗೆ ಯುದ್ಧ ಶುರುವಾಯಿತು. ಯುದ್ಧ ಅರ್ಜುನ ಬಾಣ ಯಾವ ಬಿಡ್ತಾನೆ ಒಂದೊಂದು ಬಿಡ್ತಾ ಇದ್ರು. ಅವ ಎಲ್ಲನೂ ತುಂಬ ಸೌಜಕತ್ತ. ಅವಾಗ ಹೇಳ್ತಾನವ ಯಾರು ಸುಧರ್ಮ, ಯಾಕೆ ಸುಮ್ಮನೆ ನನ್ನ ಕೂಡ ಯುದ್ಧ ಮಾಡಕತ್ತೀವಿ? ನಿನ್ನಲ್ಲಿ ಏನೂ ಇಲ್ಲ ಶಕ್ತಿ. ನಿನಗೆ ಕೃಷ್ಣ ಪರಮಾತ್ಮನ ಬೆಂಬಲ ಐತಿ ಅಂತೇಳಿ ನಿನಗೆ ಆ ಶಕ್ತಿ ಐತಿ. ಪರಮಾತ್ಮನ ಕರಿ ಮೊದಲು ಅವನ್ ಧ್ಯಾನ ಮಾಡ ಅಂದಾಗ ಇಲ್ಲ ನಾನು ನಿನ್ ಕೂಡ ಯುದ್ಧ ಮಾಡಿರ್ತೀನಿ. ಏನು ಮಾಡಿದ್ರು ಕೃಷ್ಣನ ಆಟ ಇವಾಗ ಅರ್ಜುನ ಆಟ ನಡೀಲಿಲ್ಲ. ಅವಾಗ ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ಯಾರ. ಕೃಷ್ಣ ಪರಮಾತ್ಮ ಶಿವದ ಯುದ್ಧ ಭೂಮಿಗೆ ಬಂದ. ಅರ್ಜುನನ ರಥಕ್ಕೆ ಹೇಳ್ದ. ಇದು ನೋಡ್ತಾನ ಯುದ್ಧ ಖಡಾಖಡಿ ನಡೆದ್ಬಿಟ್ರೆ ಸುಧರ್ಮಗೆ ಅರ್ಜುನ್ಗೆ. ಅವಾಗ ಅರ್ಜುನ ಕೃಷ್ಣನ ನೋಡ್ಬಿಟ್ಲೆ 100 ಆನೆ ಬಲ ಬಂದಾಗಾಯ್ತು ಅರ್ಜುನ್ಗೆ. ಆಮೇಲಂತಾನ, ಸುಧರ್ಮ ಇಷ್ಟು ಜೀರಾಡ್ತಿದ್ಯಲ್ಲ ನೀನು, ಇನ್ನು 3 ಬಾಣದಾಗ ನೀನು ಚೆಂಡು ತಗೊಂಡತ್ತಿರ್ತಾನೆ ಅಂದ. ಅವಾಗ ಸುಧರ್ಮ ಹೇಳ್ತಾನ, ಅರ್ಜುನ ನೀ 3 ಬಾಣದ ಚೆಂಡು ತಗೊಂಡತ್ತಿರ್ತಾನೆ ಅಂತೀಯಲ್ಲ, ನಿನ್ನ 3 ಬಾಣನು ತುಂಡರಿಸದ ಇದ್ದ ನಾನು ಕೃಷ್ಣನ ಭಕ್ತ ಸುಧರ್ಮ ಅಲ್ಲ ಅಂದ. ಅವನು ಅಂದಿದ್ದ ಕೃಷ್ಣನ ಭಕ್ತ ನಾನು, ಅರ್ಜುನ ಅಲ್ಲ ಅಂತ ಅವನು ಅಂದಿದ್ದ. ನಾನು ಕೃಷ್ಣನ ಭಕ್ತ ಸುಧರ್ಮ ಅಲ್ಲ ಅಂದ. ನೀನು 3 ಬಾಣ ತುಂಡ ಚೇತಿರ್ತಾನೆ ಅಂತೇಳಿ ಕೃಷ್ಣನ ಪೇಟ ಬರ್ತದೆ. ಅವನು ಕೃಷ್ಣನ ಆಣಿ ಮಾಡಾಕತ್ತಾನ, ಇವನು ಕೃಷ್ಣನ ಆಳ ಮಾಡತ್ತಾನ. ಭಕ್ತರ ಕೈವಾರಿ ಕೃಷ್ಣ ಪರಮಾತ್ಮ ಯಾರ ರಕ್ಷಣೆ ಮಾಡಬೇಕು, ಯಾರನ್ನ ನಾಶ ಮಾಡಬೇಕು, ಕೃಷ್ಣ ಪರಮಾತ್ಮಗೆ ತಿಳಿದಂಗಾಯ್ತು. ಆಯ್ತು, ಯುದ್ಧ ಚಾಲು ಆಯ್ತು. ಮೊದಲೇ ಬಾಣ ಹುಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ ನಾನು ರಾಮಾವತಾರದಲ್ಲಿ ರಾವಣನ ಸಂಹಾರ ಮಾಡಿ, ರಾಕ್ಷಸ ಸಂಹಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿದ್ಯಾ. ಆ ಪುಣ್ಯದ ಪರವನ್ನು ಈ ಬಾಣದ ಮೇಲೆ ಪೂರ್ತಿ ಹೇಳ್ತಾ ಇದ್ದೇನೆ, ಹೊಡಿ ಬಾಣ. ಕೃಷ್ಣ ಪರಮಾತ್ಮನ ನೆನೆಸಿ ಅರ್ಜುನ ಬಾಣ ಅಭಿಮಂತ್ರಿಸಿ ಕಳಿಸಲೇ ಹೊಡೆದ. ಸೈ ಅಂತೇಳಿ ಕಳಿಸಲೇ ಬ್ರಹ್ಮಾಂಡನ ಅಲ್ಲೋರು ಕಲ್ಲೋರು ಆಗುವಂಗ ಬ್ರಹ್ಮಾಂಡದಿಂದ ಹೋದಾಗ ನಡು ಬಂದಿತ್ತು. ಪ್ರತಿ ಬಾಣ ಬಿಟ್ಟ ಸುಧರ್ಮ ತುಂಡಾಗಿ ಹೋಗ್ಬಿಡ್ತು ಬಾಣ. ಅವಾಗ ಹೇಳ್ತಾನೆ ಸುಧರ್ಮ, ಪರಮಾತ್ಮ ಹೇಳಿದ್ದನ್ನು ಕಟ್ಟಕತ್ತೀಯಪ್ಪ ನೀವು ಪೂರ್ತಿ ಬಂದ ನಿನ್ನ ಅವತಾರ ಮಾಡಿದಂತ ಪುಣ್ಯನ ಕಳ್ಕೊಂಡ್ಬಿಟ್ಟಲ್ಲ ಅಂದಾಗ, ಇನ್ನು 2 ಬಾಣ ಅದಾವ ಅಂತಾನ ಅರ್ಜುನ. 2ನೇ ಬಾಣ ಹೂಡಿದ. 2ನೇ ಬಾಣ ಹೂಡಿ ಕಸಲೆ ನಮಸ್ಕಾರ ಮಾಡಿ ಕಸಲೆ ಪ್ರತಿ ಬಾಣ ಬಿಡಾಕತ್ತಿದ. ಅವಾಗ ಕೃಷ್ಣ ಹೇಳ್ತಾನ, ನಾ ಗೋವರ್ಧನ ಗಿರಿಗೆಯನ್ನು ಎತ್ತಿ ಗೋವುಗಳನ್ನು ಕಾಯ್ದು ಜನರ ರಕ್ಷಣೆ ಮಾಡೀನಿ, ಆ ಪುಣ್ಯದ ಫಲ ನಿನ್ ಕೇಳೀನಿ. ಈ ಬಾಣ ಹೊಡೆಯಲ್ಲ. ಹೊಡೆದ್ಮೇಲೆ ಈ ಬಾಣನು ಐತರಿ ಜಂಕರ್ಸ್ಕೊಂತ ಹೋದಾಗ ಅದನ್ನು ತುಂಡು ಮಾಡಿಬಿಟ್ಟ. ಕೃಷ್ಣ ಪರಮಾತ್ಮಗೂ ಮನಸ್ಸು ಹೊಯ್ದಾಡಕತ್ತು. ಯಾಕೆ 2 ಬಾಣಗಳಾಗಿ ಕಡೆ ಬಾಣ ಏನ್ ಮಾಡ್ಬೇಕು? ಹೊಳ್ಳಿ ಸ್ವತಃ ಯುದ್ಧ ಭೂಮಿ ಒಳಗನೆ ಬ್ರಹ್ಮ ಮತ್ತು ಮಹೇಶ್ವರನ ನೆನೆಸಿದ. ಕೃಷ್ಣ ಮಹಾವಿಷ್ಣು ಲೋಕಪಾಲನ ಹಾರ ಯಾಕೆ ನನ್ನ ಪ್ರಾರ್ಥನೆ ಮಾಡಿದ ಅಂತೇಳಿ ಇಬ್ಬರು ಬಂದು ಯುದ್ಧ ಭೂಮಿ ಒಳಗೆ ಹೇಳಿದ್ರು. ಅವಾಗ ಸುಧರ್ಮ ಹೇಳ್ತಾ ಇದ್ದಾನೆ, ಬರೀ ಕೃಷ್ಣ ಪರಮಾತ್ಮ ಅಷ್ಟಲ್ಲ, ತ್ರಿಮೂರ್ತಿಗಳ ಚಂದ್ರ ಮಗ ಆಯ್ತು, ಎಷ್ಟು ವರ್ಷದ ಪುಣ್ಯದ ಫಲ ನಮ್ಮದು ಅಂತ ಹೇಳಿ ಪೂರ್ತಿ ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡಿದಾಗ 3ನೇ ಬಾಣ ಹುಡಿನಲ್ಲ ಅರ್ಜುನ. ಅವಾಗ ಹೇಳ್ತಾನ,
ಲಯಕರ್ತ ರುದ್ರ ಬಾಣದ ತುದಿಯೊಳಗೆ ಆದಿ ಬ್ರಹ್ಮ ಬಡ್ಡಿ ಒಳಗೆ ನಡುವ ಅಲಗಾಗಿ ಕೃಷ್ಣ ಧರ್ಮ ಮಹಾವಿಷ್ಣುಗಳ ಪೂರ್ತಿ ಉದ್ದಕ್ಕೆ ಮಾಡಿದ ತ್ರಿಮೂರ್ತಿಗಳನ್ನ ಹೊತ್ತ ಬಾಣ ಅಭಿಮಂತ್ರಿಸಿ ಬಾಣ ಹೊಡೆದಾಗ